ಚಿತ್ರದುರ್ಗದಲ್ಲಿ ಐವರು ನಿಗೂಢವಾಗಿ ಸಾವು ಪ್ರಕರಣ. ಮನೆಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದವರ ಗುರುತು ಪತ್ತೆ ಹಚ್ಚಲಾಗಿದೆ. ಜಗನ್ನಾಥ ರೆಡ್ಡಿ ಸೇರಿ ಕುಟುಂಬಸ್ಥರೇ ಸಾವನ್ನಪ್ಪಿರುವಂತಹ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಮೃತ ಜಗನ್ನಾಥ ರೆಡ್ಡಿಯ ಸಹೋದರ ಸಂಬಂಧಿ ತಿಮ್ಮಾರೆಡ್ಡಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಅವರನ್ನ ನೋಡಿ 5 ವರ್ಷ ಆಗಿತ್ತು. ಇಬ್ರು ಗಂಡ್ಮಕ್ಳು, ಓರ್ವ ಪುತ್ರಿ ಇದ್ರು. ಯಾವುದೇ ಅನಾರೋಗ್ಯದ ಸಮಸ್ಯೆ ಇರಲಿಲ್ಲ. ಜಮೀನು ಕೂಡ ಇತ್ತು ಅಂತ ಹೇಳಿದ್ದಾರೆ. ಐವರ ಮೃತದೇಹ ಅಸ್ಥಿ ಪಂಜರದ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಪಾಳು ಬಿದ್ದಂತ ಮನೆ, ಯಾರ ಮನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಬಟ್ ಮನೆ ಒಳಗೆ ಇರುವಂತಹ ಅಸ್ಥಿ ಪಂಜರ ಅವರದ್ದೇನಾ ಅನ್ನುವಂಥ ಪ್ರಶ್ನೆ ಇತ್ತು. ಹಾಗಿದ್ರೆ ಅವರದ್ದೇ ಆಗಿದ್ರೆ ಯಾಕೆ ಇಲ್ಲಿವರೆಗೂ ಅವರ ಸಂಬಂಧಿಕರು ಹುಡ್ಕೊಂಡು ಬಂದಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗಿತ್ತು. ನೋಡಿ, ಇದೇನು ಯಾವುದೋ ಹಳ್ಳಿಗಾಡು ಪ್ರದೇಶದಲ್ಲಿ ಇರುವಂತ ಮನೆ ಅಲ್ಲ. ನೀವಲ್ಲಿ ಗಮನಿಸ್ತಾ ಇರಬಹುದು, ರೋಡ್ ಎಲ್ಲಿದೆ, ಮನೆ ಎಲ್ಲಿದೆ ಅನ್ನೋದನ್ನ. ಇಷ್ಟು ಸಮೀಪದಲ್ಲೇ ಇದ್ರೂ ಜನ ಅಲ್ಲೇ ಓಡಾಡ್ತಾ ಇದ್ರು ಕೂಡ ಯಾರಿಗೂ ಅನುಮಾನ ಬಂದಿರ್ಲಿಲ್ವಾ, ಯಾರು ಹುಡ್ಕೊಂಡು ಬಂದಿರ್ಲಿಲ್ವಾ? ಇವರ ಆರೋಗ್ಯದಲ್ಲಿ ಏರುಪೇರಿ ಇತ್ತು ಅಂತ ಕೆಲವರು ಹೇಳ್ತಿದ್ದಾರೆ. ಯಾವುದೇ ರೀತಿಯಾದಂತ ಸಮಸ್ಯೆ ಇರಲಿಲ್ಲ ಅಂತ. ಇಬ್ರು ಪುತ್ರ, ಒಬ್ಬ ಪುತ್ರಿ ಮತ್ತು ತಂದೆ ತಾಯಿ, 5 ಜನ ಅಂತ ಹೇಳ್ತಾ ಇರೋದು. ಅಲ್ಲಿ ಸಿಕ್ಕಿರೋದು ಕೂಡ 5 ಅಸ್ಥಿ ಪಂಜರ. ಏನಾಗಿತ್ತು ಅನ್ನೋದು ಈಗ ಸಾಕಷ್ಟು ಅನುಮಾನವನ್ನು ಹುಟ್ಟಾಕ್ತಾ ಇದೆ. ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಅನ್ನುವಂಥ ಶಂಕೆ ಕೂಡ ಇರುವಂತ ಹಿನ್ನೆಲೆಯಲ್ಲಿ ತನಿಖೆಯನ್ನು ಚುರುಕುಪಡಿಸಲಾಗಿದೆ. ಬಟ್ ಎಲ್ರಿಗೂ ಆಶ್ಚರ್ಯ ಮತ್ತು ಪ್ರಶ್ನೆ ಅನಿಸ್ತಾ ಇರೋದು, ಯಾಕೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ? ಮಿಸ್ಸಿಂಗ್ ಕೇಸಸ್ ಆದ್ರೂ ದಾಖಲು ಮಾಡಲೇಬೇಕಿತ್ತಲ್ವಾ, ಯಾಕೆ ಮಾಡಿಲ್ಲ ಅನ್ನೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. 5 ಕೂಡ ಅಲ್ಲೇ ಮೃತಪಟ್ಟಿದ್ದಾರೆ ಅಂತಂದ್ರೆ ಇದು ಒಂದೋ ಆತ್ಮಹತ್ಯೆ ಆಗಿರ್ಬೇಕು. ಎಲ್ಲ ಮಾತಾಡ್ಕೊಂಡು ತುಂಬಾ ಕಷ್ಟ ಇದೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಿರೋದು. ಬಟ್ ಅವರ ಸಂಬಂಧಿಕರು ಹೇಳ್ತಾ ಇರೋ ಪ್ರಕಾರ ಆಸ್ತಿ ಇತ್ತು, ಏನ್ ಸಮಸ್ಯೆ ಇರ್ಲಿಲ್ಲ ಅಂತ. ಹಾಗಿದ್ರೆ ಮರ್ಡರ್, ಅದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗತ್ತೆ. ನಾವು FSL ಟೀಮ್ ಅವರು ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ. ಯಾವುದು ಬಾಟಲ್ಸ್ ಇಲ್ಲ, ಏನು ಸಿಗುತ್ತೆ ಅಂತ ನಾವು ಇನ್ನೂ ಕೂಡ ಇಲ್ಲಿ ಕಳಿಸ್ತಾ ಇದ್ದೀವಿ. ಅವರದ್ದು ಒಂದು ಒಪಿನಿಯನ್ ತಗೊಳ್ತೀವಿ ಹೇಗೆ ಆಗಿರೋದು. ಆದ ನಂತರ ಸದ್ಯಕ್ಕೆ ಆಗಿದೆ. ನನ್ನ ದೊಡ್ಡವರೇ ಇದ್ದಾರೆ. ಇಲ್ಲ, ಅದು ಡೀಟೇಲ್ ನಾವು ಇಲ್ಲಿ ಕಳಿಸ್ತೀವಿ. ಏನು ವಿಸಿಟ್ ಮಾಡಿ ಇಬ್ಬರು ಅಣ್ಣ ತಮ್ಮ, ಹೊನ್ನಪ್ಪ ಇಷ್ಟಪ್ಪ ದೊಡ್ಡವರು, ಹೊನ್ನಪ್ಪ ಚಿಕ್ಕಪ್ಪ. ಅವರು ನಾವಿಬ್ಬರು ಯಾವಾಗಲೂ ಜೊತೆಗೆ ಓದ್ತಿದ್ರೆ ನಾನು ಬಿಟ್ಬಿಟ್ಟೆ ಸ್ಕೂಲ್. ಅವ್ನು ಓದ್ದ, ಇಂಜಿನಿಯರ್ ಆದ, ಆಗಿಬಿಟ್ಟು ಚೆನ್ನಾಗಿ ಇದ್ದಾಗಿದ್ದಪ್ಪ. ಅದೇನಾಯ್ತು ಈ ಥರ. ಎಷ್ಟು ವರ್ಷ ಆಯ್ತು ನೀವು ಅವ್ರಿಗೆ ನೋಡಿದೆ? ನೋಡಿದೆ, ಈಗ 5 ವರ್ಷ ಆಗೈತೆ. ನಾನು ಬಂದರೆ ಅವ್ರು ಇದು ನೋಡಿದಾಗ ನೋಡೋಣ. ನೀವು ಬರ್ತಿದ್ರ ಅವ್ರ ಮನೆಗೆ? ಅವರು ಯಾವಾಗ ಫೋನ್ ನಂಬರು ಏನೋ ಕೊಡಬೇಕು ಬರಲಿಲ್ಲ. ಅವ್ರು ಎಷ್ಟು ಜನ ಮಕ್ಕಳು? ಒಬ್ಬನೇ ಗಂಡು ಮಗ, 4 ಜನ ಹೆಣ್ಮಕ್ಳು ತೀರೋಗಿದ್ದಾರೆ. ಅವರೊಬ್ಬ ಮಾತ್ರ ಬದುಕಿದ್ರು. ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ರು? ಅವರಿಗೆ 6 ಜನ ಇದ್ದರು, 4 ಜನ ಮಕ್ಕಳು ಅವರಿಗೆ. ಅದ್ರಾಗ ಒಬ್ಬನು ಇದಾಗಿದ್ದ ಡಾಕ್ಟರ್, ಅವನು ತೀರೋಗಿ. ಇಬ್ಬರು ಮಕ್ಕಳು ಇಬ್ಬರು, ಒಂದು ಹೆಣ್ಣುರಿಗೆ, ಇಬ್ಬರು ಗಂಡು. ಅವ್ರಿಗೆ ಗೊತ್ತಿದ್ರು. ಡಾಕ್ಟರ್ ಹೆಸರು ಏನು? ಅವರೇ ಮಂಜುನಾಥ್ ಯಾವ್ದು ಗೊತ್ತಾಗಿ 10 ವರ್ಷದ ಮೇಲೆ ಏನಾಯ್ತು? ಡಾಕ್ಟರ್ ಅಲ್ಲ, ಅವ್ರಿಗೆ ಏನಾಯ್ತು? ಕಾರಣದ್ದು ಇವರು ಹೆಣ್ಣು ಉಳಿದವ ಏನಾಗಿದ್ರು? ಹಿಂದಿನವರು ಒಬ್ಬನು ಇಂಜಿನಿಯರ್, ಒಬ್ಬ ವ್ಯವಸಾಯ ಮಾಡಿಸ್ತಿದ್ರು. ನಾನು ಇಂಜಿನಿಯರ್, ವ್ಯವಸಾಯ ಮಾಡಿಸ್ತಿದ್ದೆ. ಮಗಳು ಮನೆಗೆ ಇದ್ದರು. ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅವ್ರಿಗೆ? ಏನಾದ್ರು ಆರೋಗ್ಯ ತೊಂದರೆ ಇತ್ತು? ಎಲ್ಲ ಚೆನ್ನಾಗಿತ್ತು. ಜಗನ್ನಾಥ ರೆಡ್ಡಿಗೆ ಅವ್ರು ಸ್ವಲ್ಪ ಇದಾಗಿ ಇದಾಗಿ
ಈಗ ಊರಲ್ಲಿ 50 ಎಕರೆ ಜಮೀನು ಇತ್ತಂತಲ್ಲ, ಏನು ಮಾಡಿದ್ರು? ಇತ್ತಂತಂದ್ರೆ ಅದು ಏನು ಮಾಡಿದ್ದಾರೆ, ಒಂದು 24 ಎಕರೆ ಮಾಡಿದ್ದಾರೆ. ಇಲ್ಲ. ಅದೇನೋ ಇದಾಗಿ ಯಾರ್ದು? ಇನ್ನು 15 ಎಕರೆ 29 ಗುಂಟೆ. ಅದು ಶೆಟ್ಟಿ ರಾಘವೇಂದ್ರ ಅದಂತ ಫಾರ್ಮರ್ ರೈತರು ಅವ್ರು ತಗೊಂಡಿದ್ರು. ತಗೋಬಿಟ್ಟು ಅವ್ನು ದುಡ್ಡು ಕೊಟ್ಟಿದ್ರು. ಸುಮ್ಮನೆ ಹೆಸರಿಗೆ ಮಾಡಿದ್ರು. ಅವ್ರು ಸುಮ್ಮನೆ ಅದು ಇನ್ವೆಸ್ಟಿಗೇಷನ್ ಮಾಡಿದ್ರು. ಅದೇನು ಅಂತ ನೋಡಿದ್ರು. ಈ ಜಮೀನು ಎಷ್ಟಿದೆ ಓದಿದೆ ಅವರಿಗೆ? ಇವಾಗ ಅದು 19 ಎಕರೆ, 15 ಎಕರೆ 29 ಎಕರೆ. ಈಗ ಅದು ಊರ ಪಕ್ಕದ ಪಕ್ಕಕ್ಕೆ. ಏನಾಗಿರ್ಬೋದು ಅಂತ ನೀವು? ನಾವು ಏನು ಹೇಳೋಕ್ಕಾಗಲ್ಲ ಸರ್. ನಿಮಗೆ ಯಾವಾಗ ಗೊತ್ತಾಯ್ತು? ನಮಗೆ ರಾತ್ರಿ 10 ಗಂಟೆಗೆ ಅದೇ ಈ ಥರ ಆಗೈತೆ ಅಂತಂದು ಹೇಳಿದ್ರು. ಅದಕ್ಕೆ ಇವಾಗ ಅಂದ್ರೆ ಜನರ ಜೊತೆ ಸಂಪರ್ಕ ಇದ್ರೆ ಇದ್ರು ಎಲ್ಲರ ಜೊತೆ ಚೆನ್ನಾಗಿರ್ತೀವಿ, ಮನೆಗೆ ಬಂದವ್ರನ್ನ ಮಾತಾಡ್ಸಿದ್ರು, ಎಲ್ಲ ಮಾಡ್ತೀವಿ. ಆದ್ರೆ ಇಷ್ಟು ವರ್ಷಗಳ ಕಾಲ ಅವರು ಸತ್ತೋಗಿದ್ರ ಆದ್ಮೇಲೆ ಕೂಡ ಯಾಕೆ ಗೊತ್ತಾಗಿಲ್ಲ? ಯಾರಿಗೆ ಇವಾಗ ಅವರು ಒಬ್ರು ಕಡೆಗೆ ಬಂದಿಲ್ಲ ಸರ್, ಒಳಗೆ ಎಲ್ಲ ಇದಾಗಿಬಿಟ್ಟಿಲ್ಲ. ಅದಕ್ಕೆ ಯಾರಿಗೆ ಗೊತ್ತಾಗ? ಏನು ಕೋವಿಡ್ ಆಗಿ ಆಗಿರ್ಬೋದಾ? ಕೋವಿಡ್ ಇಲ್ಲ ಸರ್, ಅಲ್ಲ ಮೊದಲು 3 ವರ್ಷ ಆವಾಗ ಆಗಿಲ್ಲ ಸರ್. ಅದಕ್ಕೂ ಮುಂಚೆ ಒಂದು ಸಾರಿ ವಾಸನೆ ಬರ್ತಿತ್ತಂತ ಇದಾಗಿದ್ರು, ತೆಗೆದಿದ್ರು. ಅವಾಗ ಯಾರು ವಾರಿಸ್ತಾ ಇರ್ಬೋದು ಅಂತ ಅದಕ್ಕೆ ಹಂಗೆ ಇದು ಮಾಡಿ ಕಳ್ಸಿದ್ರು. ಚಿತ್ರದುರ್ಗದ ಮನೆಯಲ್ಲಿ ನಿಗೂಢವಾಗಿ ಅಸ್ಥಿಪಂಜರ ಪತ್ತೆಯ ಪ್ರಕರಣ ಪವನ್ ಕುಮಾರ್ ಎಂಬುವರಿಂದ ಬಡಾವಣೆ ಠಾಣೆಗೆ ದೂರನ್ನ ದಾಖಲು ಮಾಡಲಾಗಿತ್ತು. ಸಂಬಂಧಿ ಜಗನ್ನಾಥ ರೆಡ್ಡಿ ಮತ್ತು ಕುಟುಂಬ ವಾಸವಾಗಿದ್ರು. ಜಗನ್ನಾಥ ರೆಡ್ಡಿ ಪತ್ನಿ ಪ್ರೇಮಕ್ಕ, ಪುತ್ರಿ ತ್ರಿವೇಣಿ, ಪುತ್ರ ಕೃಷ್ಣಾರೆಡ್ಡಿ, ನರೇಂದ್ರ ರೆಡ್ಡಿ ಎಂಬುವರು ಮನೆಯಲ್ಲಿ ವಾಸವಾಗಿದ್ರು. ಕೆಲ ವರ್ಷಗಳಿಂದ ಜಗನ್ನಾಥ ರೆಡ್ಡಿ ಮತ್ತು ಕುಟುಂಬದವರು ಕಂಡಿಲ್ಲ. ಮನೆಯಲ್ಲಿ ಪತ್ತೆ ಆಗಿರುವುದು ಅವರದ್ದೇ ಅಸ್ಥಿಪಂಜರ ಆಗಿರಬಹುದು. ಮೃತರ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ದೂರನ್ನ ದಾಖಲು ಮಾಡಲಾಗಿದೆ. ಅವರ ಸಂಬಂಧಿಕರಿಗೆ ಯಾಕೆ ಇಷ್ಟು ವರ್ಷ ಆದ್ರೂ ಕಾಣಿಸ್ಕೊಳ್ತಿಲ್ಲ, ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಅಂತ ಅನುಮಾನ ಬಂದಿದೆ. ಒಂದೆರಡು ಸಲ ಸ್ಮೆಲ್ ಬಂದಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಅದರ ಜೊತೆಗೆ ಅನುಮಾನ ಇದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಹೇಗಾಯ್ತು ಇದು ಅನ್ನೋದು ಪ್ರಶ್ನೆ ಅಲ್ವಾ? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ. ಅದು ಒಂದೇ ಮನೆಯಲ್ಲಿ 5 ಅಸ್ಥಿಪಂಜರ ಸಿಕ್ಕಿದೆ ಅಂತೇಳಿ ವರದಿಯಾಗಿದೆ. ಅದರಲ್ಲಿ ಎಷ್ಟು ದಿವಸದಿಂದ ಇದೆ, ಯಾರವರು ಮತ್ತು ಅವರ ಸಂಬಂಧಿಕರೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಂಥವರು ಅವರ ಮನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳಿದ್ದೇನೆ. ಈಗಾಗಲೇ ನಮ್ಮವರು ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ. ಅದನ್ನು ಇನ್ವೆಸ್ಟಿಗೇಟ್ ಮಾಡಿ FSLಗೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಕಳಿಸಿ ಸ್ಯಾಂಪಲ್ಸ್ಗಳನ್ನೆಲ್ಲ ಕಳಿಸಿ ಅದರ ಏಜು ಮತ್ತೊಂದು ಎಲ್ಲ ಪರೀಕ್ಷೆ ಮಾಡ್ತೇವೆ. ಅದರ ಜೊತೆಗೆ ಅದು ಯಾರದ್ದು ಮನೆ, ಯಾರು ಅವರು, ಅಲ್ಲಿ ಯಾರು ಇದ್ದರು ಆ ಮನೆಯಲ್ಲಿ ಅನ್ನೋದೆಲ್ಲ ಈಗ ನಮಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗ್ತದೆ ಅವರೇ ಸುಸೈಡ್ ಮಾಡ್ಕೊಂಡಿದ್ರಾ ಆ ಮನೆಯಲ್ಲಿ, ಅಥವಾ ಯಾರಾದರೂ ಸಾಯಿಸಿದ್ರಾ, ಅಥವಾ ಏನಾಗಿದೆ ಅನ್ನೋದೇನು ಗೊತ್ತಿಲ್ಲ ನಮಗೆ. ಅದು ಇನ್ವೆಸ್ಟಿಗೇಷನ್ ಆದಮೇಲೆ, ಫೊರೆನ್ಸಿಕ್ ರಿಪೋರ್ಟ್ ಆದಮೇಲೆ ಗೊತ್ತಾಗುತ್ತೆ. ಅದೇ ನಾವು ಎಲ್ಲ ವಿಷಯ ಗೊತ್ತಾಗಬೇಕಲ್ಲ. ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ವಿಷಯಗಳು ಗೊತ್ತಾದ ಮೇಲೆ ನಾವೇನಾದರೂ ಒಂದು ಕನ್ಕ್ಲೂಷನಿಗೆ ಬರ್ಬೋದು. ಅದಕ್ಕೆ ಮುಂಚೆ ನಾವೇನು ಹೇಳೋಕ್ಕಾಗೋದಿಲ್ಲ.